ಹಲೋ, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಟ್ರೇಸ್ ಆಫ್ ಟು. ಇಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಮಾಡ್ತಾ ಇದೀವಿ. ಮೇನ್ಲಿ ಈ ಕೋಟೆನ ವೆಪನ್ ಮತ್ತೆ ಫುಡ್ ಸ್ಟೋರೇಜ್ ಅಂತಾನೆ ಯೂಸ್ ಮಾಡ್ತಾ ಇದ್ರು. ಹತ್ತಬೋದಮ್ಮ, ಇಳಿಯೋದು ಕಷ್ಟ. ಇಳಿಯೋದು ಏನಿಲ್ಲ, ಹಂಗೆ ಕುತ್ಕೊಂಡ್ಬಿಡು, ಜಾಕೊಂಡು ಬಂದ್ಬಿಡ್ತೀಯ ಕೆಳಕ್ಕೆ. ಫೋನ್ ಹಿಡ್ಕೊಂಡು ಇನ್ನೂ ಅರ್ಧ ದೂರ ಇದೆ ನೋಡಿಲಿ. ಸಾಕಾಯ್ತು ಹೋಗು. ಇವಾಗ ನೀವು ನೋಡ್ತಿರೋ ಪ್ಲೇಸು ತುಂಬಾ ಡೇಂಜರಸ್ಸು. ಇಲ್ಲಿಂದ ತುಂಬಾ ಜನ ಕೆಳಗಡೆ ಬಿದ್ದಿದ್ದಾರೆ ಅಂತ ಹೇಳ್ತಾರೆ. ಸಿಂಗಿಸ್ ಕಿಂಗ್. ಹಲೋ, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಟ್ರೇಸ್ ಆಫ್ ಟು. ನಾವಿವತ್ತು ಮಧುಗಿರಿ ಬೆಟ್ಟಕ್ಕೆ ಟ್ರಕ್ ಹೋಗೋಣ ಅಂತ ಬೆಳಗ್ಗೆ 5 ಗಂಟೆಗೆ ಮನೆ ಬಿಡ್ತಾ ಇದ್ದೀವಿ. ಈ ಟ್ರಕ್ ಬಗ್ಗೆ ನಮ್ಮ ಫ್ರೆಂಡ್ಸ್ ತುಂಬಾ ಹೇಳ್ತಾ ಇದ್ರು. ಟ್ರಕ್ ತುಂಬಾ ಚೆನ್ನಾಗಿದೆ, ಸ್ವಲ್ಪ ಡಿಫಿಕಲ್ಟ್ ಆಗಿದೆ, ಬಟ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಎಲ್ಲ ಹೇಳ್ತಾ ಇದ್ರು. ಟ್ರಕ್ ಹೇಗಿದೆ ಅಂತ ನಮ್ಗಿನ್ನ ಗೊತ್ತಿಲ್ಲ, ಬಟ್ ಹೋಗ್ತಾ ದಾರಿ ಮಾತ್ರ ತುಂಬಾ ಸೀನಿಕ್ ಆಗಿದೆ. ಇನ್ನೊಂದು 4 to 5 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇದ್ದೀವಿ. ಮುಂದೆ ತಿಂಡಿ ಸಿಗುತ್ತಾ ಇಲ್ವಾ ಗೊತ್ತಿಲ್ಲ, ಬೆಟರ್ ಇಲ್ಲೇ ತಿಂಡಿ ಮಾಡ್ಕೊಂಡು ಹೋಗೋಣ. ಆಯ್ತಾ ತಿಂಡಿ? ಕಾಫಿನೂ ಆಯ್ತು, ಸನ್ರೈಸು ಆಗೋಯ್ತು. ಸನ್ರೈಸ್ ಆಯ್ತು? ಹೌದು, ಬಟ್ ಸನ್ ನೀಟಾಗಿ ಕಾಣಿಸ್ತಿಲ್ಲ. ಒಳ್ಳೇದೇ, ಇಷ್ಟಿದ್ರೆ ಓಕೆ ಸಾಕು. ಅಲ್ಲಿ ಕಾಣಿಸ್ತಾ ಇದೆ. ನಮ್ಮ ಡೆಸ್ಟಿನೇಷನ್ ಬಂದು ಇಲ್ಲೇ ಇದೆ, ಮಧುಗಿರಿ ಬೆಟ್ಟ. ತಿಂಡಿ ಆಯ್ತು ಇವಾಗ ಜಸ್ಟು, ಕಾಫಿನೂ ಕುಡಿದ್ವಿ ಒಂದು ರೌಂಡು. ನಡೀರಿ ಹೊರಡೋಣ ಮೇಡಮ್. ಆಧಾರ್ ಕಾರ್ಡ್. ₹5. ಎಂಟ್ರನ್ಸ್ ಅಲ್ಲಿ ಆಧಾರು ಮತ್ತೆ ಬೇಸಿಕ್ ಡೀಟೇಲ್ಸ್ ಫಿಲ್ ಮಾಡಿದ್ಮೇಲೆ ಪರ್ ಹೆಡ್ ₹10 ಚಾರ್ಜ್ ಮಾಡ್ತಾರೆ. ಮಧುಗಿರಿ ಪಾರ್ಕಿಂಗ್ ಪ್ಲೇಸ್. ಇಷ್ಟೊಂದು ಜನ ಬಂದ್ಬಿಟ್ಟಿದ್ದಾರೆ. ನಮ್ಮ ಬೈಕ್ ಇಲ್ಲಿದೆ, ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಇಲ್ಲಿ ಕುಡಿಯೋ ನೀರಿದೆ, ವಾಶ್ರೂಮ್ ಅವೈಲಬಿಲಿಟೀಸ್ ಇದೆ. ಮಧುಗಿರಿ ಸೆಕೆಂಡ್ ಲಾರ್ಜೆಸ್ಟ್ ಮೊನೊಲಿಥಿಕ್ ಹಿಲ್ ಇನ್ ಏಷ್ಯಾ. ಫಸ್ಟ್ ಲಾರ್ಜೆಸ್ಟ್ ಮೊನೊಲಿಥಿಕ್ ಹಿಲ್ ಬಂದು ಸಾವಂದುರ್ಗ. ಎರಡೂ ಕೂಡ ಬ್ಯಾಂಗ್ಳೂರ್ಗೆ ಹತ್ರ ಇದೆ. ಸೊ ಇದು ಅಂತರಾಳದ ಬಾಗಿಲಂತೆ, ಫಸ್ಟ್ ಗೇಟು ಮಧುಗಿರಿ ಕೋಟೆನಲ್ಲಿ. ಇಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಈ ಬೆಟ್ಟ ಸಿ ಲೆವೆಲಿಂದ 3950 ಫೀಟ್ ಹೈಟಲ್ಲಿದೆ. ಆದರೆ ಓವರ್ ಆಲ್ ಟ್ರೆಕ್ ಡಿಸ್ಟೆನ್ಸು 3.5 ಕಿಲೋಮೀಟರ್ಸ್ ಮಾತ್ರ.
ಯಾಕಂದರೆ ಇನ್ಕ್ಲೈನು 80 ಡಿಗ್ರಿ ಸ್ಟೀಪ್ ಇದೆ ಮುಂದೆ ಹೋಗ್ತಾ ಹೋಗ್ತಾ. ಈ ಫೋರ್ಟು ನಿಮಗೆ ಒಂದು 3 ಸ್ಟೇಜಸಲ್ಲಿ ಡಿವೈಡ್ ಆಗಿರುತ್ತೆ. 3 ಗೇಟ್ಸ್ ಎಂಟ್ರೆನ್ಸ್ ಇರುತ್ತೆ. ಈಗ ಫಸ್ಟ್ ಗೇಟ್ ನಾವು ಕ್ರಾಸ್ ಮಾಡಿ ಮುಂದೆ ಹೋಗ್ತಾ ಇದ್ದೀವಿ. ಇದು ಆ್ಯಕ್ಚುಲಿ ಹೋಲ್ ಟ್ರೆಕ್ಕಲ್ಲಿ ಈಸಿ ಪಾರ್ಟು. ನಾವಿವಾಗ ಒಂದು ವಾಚ್ ಟವರ್ ಹತ್ರ ಬಂದಿದ್ದೀವಿ. ಈ ಥರ ಈ ಫೋರ್ಟಲ್ಲಿ ಸ್ಟೇಜ್ ಬೈ ಸ್ಟೇಜು ತುಂಬಾ ವಾಚ್ ಟವರ್ಸ್ ನಿಮಗೆ ನೋಡೋಕೆ ಸಿಗುತ್ತೆ. ಕೆಲವೊಂದು ಹಾಳಾಗಿದೆ. ಸೊ ಇವಾಗ ಫಸ್ಟ್ ಬಾಗ್ಲಿಂದ ಸೆಕೆಂಡ್ ಬಾಗ್ಲ ಹತ್ರ ಬಂದಿದ್ದೀವಿ. ಅಲ್ಲಿಂದ ಇಲ್ಲಿಗೆ ಆಲ್ಮೋಸ್ಟ್ ಒಂದು 500 ಮೀಟರ್ಸ್ ಡಿಸ್ಟೆನ್ಸ್ ಇದೆ. ಬಟ್ ಸ್ಟೀಪ್ ಮಾತ್ರ ತುಂಬಾ ಇದೆ. ಆಲ್ರೆಡಿ ಉಸಿರಾಟ ಎಲ್ಲ ಜೋರಾಗಿ ಆಗೋಗಿದೆ. ಸೊ ಇವಾಗ ಈ ಬಾಗಿಲಿಗೆ ದಿಡ್ಡಿಗಲ್ಲು ಬಾಗಿಲು ಅಂತ ಕರೀತಾರಂತೆ. ಆ್ಯಂಡ್ ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಟ್ ಮಾಡಬೇಕಂತ ಅಂದರೆ ಗೇಟ್ ಟು ಹೆಲ್ ಅಂತಾರಂತೆ. ಯಾಕಂದರೆ ಮುಂದೆ ಅಷ್ಟು ಇನ್ಕ್ಲೈನು ಅಸೆಂಟು ಜಾಸ್ತಿ ಇದೆ, ಸ್ಟೀಪು. ಸೊ ಮುಂದೆ ಹೋಗ್ಬಿಟ್ಟು ನೋಡಬೇಕು. ಡಿಫಿಕಲ್ಟ್ ಅಂತಾರೆ. ಇಲ್ಲಿಂದ ಮುಂದಕ್ಕೆ ಹೆಂಗಾಗುತ್ತೋ ನೋಡೋಣ. ಆ್ಯಕ್ಚುಲಿ ಮಧುಗಿರಿ ವಿಜಯನಗರ ಡೈನೆಸ್ಟಿಗೆ ಸೇರಿರೋದು. ಇದನ್ನು 1670ಇಂದ ಆಲ್ಮೋಸ್ಟ್ 60 ಇಯರ್ಸ್ ಕಟ್ಟಿದ್ದಾರೆ. ಮಧುಗಿರಿ ಅಂತ ಹೆಸರು ಬಂದಿರೋದಕ್ಕೂ ಒಂದು ಒಳ್ಳೆ ರೀಸನ್ ಇದೆ. ಅದೇನೆಂದರೆ, ಇದು ಕೋಟೆ ಕಟ್ಟಿದ ಮೇಲೆ ಇಲ್ಲಿ ತುಂಬ ಜೇನುಗೂಡು ಕಟ್ತಾ ಇತ್ತಂತೆ. ಸೊ ಆ ರೀಸನ್ಗೆ ಮಧುಗಿರಿ ಅಂತ ಹೇಳ್ಬಿಟ್ಟು ನೇಮ್ ಆಗಿರೋದು. ಇಂಗ್ಲೀಷಲ್ಲಿ ಹೇಳಬೇಕಂದ್ರೆ ಹನಿ ಹಿಲ್ ಅಂತ ಕೂಡ ಕರೀತಾರೆ ಈ ಹಿಲ್ನ. ಈ ಕೋಟೆ ಹಲವಾರು ಯುದ್ಧಗಳು ನೋಡಿದ್ರು ಇನ್ನೂ ನಮಗೆ ಕೆಲವು ಸ್ಟ್ರಕ್ಚರ್ಗಳು ನೋಡಕ್ ಸಿಗುತ್ತೆ. ಈ ಕೋಟೆ ಕಟ್ಟಿರೋದು ವಿಜಯನಗರ ಡೈನೆಸ್ಟಿಯವರಾದ್ರೂ ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನ್ ಅವರು ಈ ಕೋಟೆನ ಎಕ್ಸ್ಪ್ಯಾಂಡ್ ಮಾಡಿದ್ದಾರೆ. ಮೇನ್ಲಿ ಈ ಕೋಟೆನ ವೆಪನ್ ಮತ್ತು ಫುಡ್ ಸ್ಟೋರೇಜ್ ಅಂತಾನೆ ಯೂಸ್ ಮಾಡ್ತಾ ಇದ್ರು. ಸೋಲಾರ್ ಪ್ಯಾನಲ್ ಕಾಣಿಸ್ತಾ ಇದೆ ಅಲ್ಲಿ. ಹತ್ತಬೋದಮ್ಮ, ಇಳಿಯೋದು ಕಷ್ಟ. ಇಳಿಯೋದು ಏನಿಲ್ಲ, ಹಂಗೆ ಕುತ್ಕೊಂಡ್ಬಿಡು, ಜಾಕೊಂಡು ಬಂದ್ಬಿಡ್ತೀಯ ಕೆಳಕ್ಕೆ. ಮಾರ್ನಿಂಗ್ ನಾವು ಇಲ್ಲಿ ರೀಚ್ ಆಗೋಕ್ಕೇನೆ 8 o'clock ಆಗಿತ್ತು. ಅಟ್ಲೀಸ್ಟ್ 6ಗೆ ಇಲ್ಲಿ ಬಂದರೆ ಸ್ವಲ್ಪ ಬಿಸಿಲು ಜಾಸ್ತಿ ಆಗೋದ್ರೊಳಗಡೆ ಮೇಲ್ಗಡೆ ರೀಚ್ ಆಗ್ಬೋದು. ಮಿನಿಮಮ್ ಅಂದರೂ ಒಂದು 2 hours ತಗೊಳುತ್ತೆ ಮೇಲೆ ಹೋಗೋಕ್ಕೆ ಅಂತ ಹೇಳ್ತಾರೆ. ನೀವೇನಾದರೂ ಪ್ಲ್ಯಾನ್ ಮಾಡ್ತಿದ್ರೆ ಸ್ವಲ್ಪ ಬೇಗನೆ ಬನ್ನಿ. ಬಿಸಿಲು ಕೂಡ ತುಂಬ ಜಾಸ್ತಿ ಆದರೆ ಇಲ್ಲೆಲ್ಲೂ ನೆರಳು ಕೂಡ ಇಲ್ಲ.
ಫೋನ್ ಅಡಿಕೊಂಡು ಬರ್ತಾ ಫೋನ್ ಅಡಿಕೊಂಡು ಇಲ್ಲಿ ಸಖತ್ ಸ್ಲಿಪ್ ಆಗುತ್ತೆ, ಹುಷಾರು. ಇಲ್ಲಿ ಹಾಫ್ ಟ್ರೆಕ್ ಕಂಪ್ಲೀಟ್ ಆಗ್ತಾ ಆಗ್ತಾನೆ ನಿಮಗೆ ಏರಿಯಲ್ ವ್ಯೂ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಯಾಕಂದರೆ ಬೆಟ್ಟ ಅಷ್ಟು ಹೈಟಲ್ಲಿದೆ. ಆ್ಯಂಡ್ ಒನ್ ಮೋರ್ ಥಿಂಗ್, ನಾವು ಹತ್ತಕ್ಕೆ ಇಷ್ಟೊಂದು ಕಷ್ಟ ಆಗ್ತಾ ಇದೆ, ಆದರೆ ಆಗಿನ ಕಾಲದಲ್ಲಿ ಇಲ್ಲಿ ಮೇಲ್ ಬಂದು ಈ ಕೋಟೆ ಎಲ್ಲ ಹೇಗೆ ಕಟ್ಟಿದ್ರೋ ಮೇ ಬಿ ಅದಕ್ಕೆ ಅಷ್ಟು ಟೈಮ್ ತಗೊಂಡ್ರು ಅಂತ ಅನಿಸುತ್ತೆ. ಬರ್ಬೇಕಾದ್ರೆ ಪ್ರಾಬ್ಲಮ್ ಇಲ್ಲ, ಬರಬೇಕಾದ್ರೆ ಪ್ರಾಬ್ಲಮ್ ಆಗುತ್ತೆ. ಬಾಡಿ ಒಂದು ಕಡೆ ವಾಲ್ಬಿಟ್ಟು ಹೋದರೆ ಹೋಲ್ ಟ್ರೆಕ್ಕಲ್ಲಿ ಇದು ಮೋಸ್ಟ್ ಡಿಫಿಕಲ್ಟ್ ಪಾರ್ಟು, ಯಾಕಂದರೆ ಇಲ್ಲಿ ಒಬ್ಬರು ಹೋಗಬೇಕಾದ್ರೆ ಇನ್ನೊಬ್ಬರು ಪಾಸ್ ಆಗೋಕ್ಕೆ ಕೂಡ ಜಾಗ ಸಾಕಾಗಲ್ಲ. ಆ್ಯಂಡ್ ಹತ್ತಬೇಕಾದ್ರೆ ಕಷ್ಟ ಅಂದರೆ ಇಳಿಬೇಕಾದ್ರೆ ಇನ್ನೂ ಜಾಸ್ತಿ ಕಷ್ಟ ಆಗುತ್ತೆ. ಇಲ್ಲಿ ತುಂಬ ಸ್ಲಿಪ್ಪರಿ ಇದೆ ಮತ್ತು ತುಂಬ ಸ್ಲ್ಯಾಂಟ್ ಕೂಡ ಇದೆ. ಹಿಡ್ಕೊಳಕ್ಕೆ ಸ್ವಲ್ಪ ಐರನ್ ರಾಡ್ಸ್ ಇರೋದ್ರಿಂದ ಸ್ವಲ್ಪ ಬೆಟರ್ ಅನಿಸ್ಬೋದು ಅಷ್ಟೇ, ಬಟ್ ಸ್ಲಿಪ್ ಆಗೋ ಚಾನ್ಸಸ್ ತುಂಬಾ ಇದೆ. ಕೇರ್ಫುಲ್ಲಾಗಿ ಹೋಗಿ, ಆ್ಯಂಡ್ ಮಳೆ ಬಂದಾಗ ಟ್ರೆಕ್ನ ಅವಾಯ್ಡ್ ಮಾಡೋದು ಒಳ್ಳೆಯದು. ಫೈನಲಿ ಪೀಕ್ ತನಕ ಬಂದ್ವಿ ಅಂತ ಅಂದ್ಕೊಂಡ್ವಿ. ನೋಡಿದ್ರೆ ಇದು ಜಸ್ಟ್ ಹಾಫ್ ಟ್ರೆಕ್ ನಾವು ಕಂಪ್ಲೀಟ್ ಮಾಡಿರೋದು. ಇಲ್ಲಿಂದ ಮುಂದೆ ಇನ್ನೂ ಹಾಫ್ ಟ್ರೆಕ್ ಇದೆ. ಇನ್ನೂ ಅರ್ಧ ದೂರ ಇದೆ ನೋಡಿ ಇಲ್ಲಿ. ಸಾಕಾಯ್ತು ಹೋಗು. ಟ್ರೆಕ್ ಮಾಡ್ತಾ ಮಾಡ್ತಾ ತುಂಬ ಸುಸ್ತಾಗುತ್ತೆ. ವಾಟರ್ ಬಾಟ್ಲ್ ತರೋದು ಮಾತ್ರ ಮರಿಬೇಡಿ. ಇವಾಗ ನೀವು ನೋಡ್ತಿರೋ ಪ್ಲೇಸು ತುಂಬ ಡೇಂಜರಸ್ಸು. ಇಲ್ಲಿಂದ ತುಂಬ ಜನ ಕೆಳಗಡೆ ಬಿದ್ದಿದ್ದಾರೆ ಅಂತ ಹೇಳ್ತಾರೆ. ಸೊ ಇದು ಲಾಸ್ಟ್ ಡೋರು, ಥರ್ಡ್ ಡೋರು. ಇದಕ್ಕೆ ಮೈಸೂರು ದ್ವಾರ ಅಂತ ಕರೀತಾರೆ.
ವಿಜಯನಗರ ಡೈನೆಸ್ಟಿ ಆದಮೇಲೆ ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನ್ ಅವರು ಇದನ್ನ ಇಂಪ್ರೊವೈಸ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಆ್ಯಂಡ್ ಇದಕ್ಕೆ ಮೈಸೂರು ದ್ವಾರ ಅಂತ ಯಾಕೆ ಹೆಸರು ಬಂತು ಅಂತ ನಮಗೂ ಗೊತ್ತಿಲ್ಲ. ನಿಮ್ಗೇನಾದರೂ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೀವು ನೋಡ್ತಾ ಇರೋ ಹಾಗೆ ಈ ಪ್ಲೇಸ್ಗೆ ಸ್ಕೌಟ್ ಆ್ಯಂಡ್ ಗೈಡ್ಸ್ ಅವ್ರು ಕೂಡ ವಿಸಿಟ್ ಮಾಡಿದ್ರು. ಅವ್ರು ಫ್ರೀಕ್ವೆಂಟ್ ಆಗಿ ಈ ಪ್ಲೇಸ್ನ ವಿಸಿಟ್ ಮಾಡ್ತಾ ಇರ್ತಾರಂತೆ. ಬಿಸಾಕಿರೋ ವೇಸ್ಟ್ನೆಲ್ಲ ಎತ್ಕೊಂಡು ಹೋಗಿ ಈ ಪ್ಲೇಸ್ನ ಕ್ಲೀನಾಗಿಡೋದ್ರಲ್ಲಿ ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ ಅವರು. ಹಾಗೆ ಮುಂದೆ ಬರೋರ ಹತ್ರ ಒಂದು ರಿಕ್ವೆಸ್ಟು, ನೀವು ತಂದಿರೋ ಪ್ಲಾಸ್ಟಿಕ್ ವೇಸ್ಟ್ನ ನಿಮ್ಮ ಜೊತೆನೇ ಕ್ಯಾರಿ ಮಾಡಿ, ಈ ಪ್ಲೇಸ್ನ ಲಿಟರ್ ಮಾಡಬೇಡಿ. ಫೈನಲಿ ನಾವು ಟಾಪ್ನ ರೀಚ್ ಆದ್ವಿ. ಹಾಗೆ ಈ ಕೋಟೆನ ವಿಜಯನಗರ ಡೈನೆಸ್ಟಿ ಅವರು, ಮೈಸೂರು ಕಿಂಗ್ಡಮ್ ಅವರು, ಮರಾಠಾಸು, ಇವನ್ ಬ್ರಿಟಿಷರ್ಸ್ ಕೂಡ ತುಂಬಾ ಯುದ್ಧಗಳಿಗೋಸ್ಕರ ಯೂಸ್ ಮಾಡ್ಕೊಂಡಿದ್ದಾರೆ. 1850s ಅಲ್ಲಿ ಇವನ್ ಪ್ರಿಸನ್ ಕೂಡ ಇದನ್ನ ಯೂಸ್ ಮಾಡಿದ್ದಾರೆ. ಈ ಕೋಟೆ ನ್ಯಾಚುರಲ್ ಆಗಿ ಜಾಸ್ತಿ ಹಾಳಾಗಿಲ್ಲ. ಇಲ್ಲಿ ಬಂದಿರೋರು ಬರ್ದು ಗೀಚಿ ಎಲ್ಲ ತುಂಬಾ ಹಾಳು ಮಾಡಿದ್ದಾರೆ. ಒಂದು ರಿಕ್ವೆಸ್ಟ್ ಏನಂದ್ರೆ, ನೀವೆಲ್ಲ ಬರೋದು ಒಂದ್ಸಲನೋ 2 ಸಲನೋ ಬರ್ತೀರಾ, ಆದ್ರೆ ಮುಂದೆ ತುಂಬಾ ಜನ ಬರ್ತಾರೆ. ಅವ್ರಗಳಿಗೆ ಚೆನ್ನಾಗಿರೋ ಹಾಗೆ ಉಳಿಸ್ಕೊಂಡು ಹೋಗಿ. ಏನಿಲ್ಲ, ಕಾಲಿದೆ. ಬಟ್ ಅವಾಗ ಕಟ್ಟಿರೋದಿನ್ನ ಇಷ್ಟು ಗಟ್ಟಿದೆಯಲ್ಲಮ್ಮ. ಇಡಿಯಪ್ಪ. ಆಹಾ ಸಿಂಗಿಸ್ ಕಿಂಗ್. ಅವನ ಅಜಯ್ ದೇವ್ಗನ್ ಎರಡು ಗಾಡಿ ಮೇಲೆ ಕುತ್ಕೊಂಡಿರ್ತಾನೆ, ಕುದುರೆ ಮೇಲೆ ಬರ್ದಿರ್ತಾನೆ ನಿಂಗೆ. ಆಯ್ತು, ಇಳಿ ಇವಾಗ. ಕಮಾನ್. ಎಸ್. ಅಡಿ. ಗಾಳಿ ಇದೆ ಇಲ್ಲಿ ಫುಲ್. ಕೆಳಗೂ ಏನೂ ಇಲ್ಲ, ಇಲ್ಲಿ ಎಲ್ಲ ಖಾಲಿ ಇದೆ. ಎಲ್ಲ ಸ್ಟೋರೇಜ್ ಯೂನಿಟ್ ತರ ಎಲ್ಲ ಇರಕ್ಕೆ ಜಾಗ ಮಾಡ್ಕೊಂಡಿದ್ರು ಅನ್ಸುತ್ತೆ. ಸೊ ಈ ಹಿಲ್ಲು 3950 ಫೀಟ್ ಹೈಟಲ್ಲಿದೆ. ಆಗ ಇಲ್ಲಿ ಬಂದು ಇದನ್ನೆಲ್ಲ ಹೇಗೆ ಕಟ್ಟಿದ್ರೋ ಗೊತ್ತಿಲ್ಲ. 7 ಲೇಯರ್ಸಲ್ಲಿ ಬೇರೆ ಕಟ್ಟಿದ್ರು, ವಾಚ್ ಟವರ್ಸು ಮತ್ತು ಇಲ್ಲಿ ಇದಕ್ಕೆ ಅಂತ ಕೋಟೆಗೆ ಅಂತ ಹೇಳಿದ್ದಾರೆ. ಆ್ಯಂಡ್ ಇಲ್ಲಿ ಮುಂಚೆ ಗೋಪಾಲ್ ಕೃಷ್ಣ ಟೆಂಪಲ್ ಇತ್ತು ಅಂತ ಹೇಳ್ತಾರೆ. ಬಟ್ ಇವಾಗ ನೋಡೋದಕ್ಕೇನು ಸಿಗೋದಿಲ್ಲ. ಜಸ್ಟ್ ಒಂದು ರಫ್ ಸ್ಕೆಚ್ಚು ನಾವೇ ಇಮ್ಯಾಜಿನ್ ಮಾಡ್ಕೋಬೇಕಷ್ಟೇ. ತುಂಬಾ ಹಾಳಾಗಿದೆ. ಆ್ಯಂಡ್ ಹಿಂದೆ ಇರೋದಕ್ಕೆ ಕೂಡ ಜಾಗ ಮಾಡ್ಕೊಂಡಿದ್ದಾರೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದರೆ, ಆಗಿನ ಕಾಲದಲ್ಲೇ ಇಲ್ಲಿ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡಿದ್ದಾರೆ. ಸೊ ಇಲ್ಲಿ ಮಳೆ ನೀರೆಲ್ಲದೂ ಕೆಳಗಡೆ ಹೋಗಿ ಪಾಂಡಲ್ಲಿ ಕಲೆಕ್ಟ್ ಆಗೋ ಹಾಗೆ, ಮತ್ತು ಇಲ್ಲಿ ಇದ್ದವ್ರಿಗೆ ಎಲ್ಲ ಅಲ್ಲಲ್ಲಿ ವಾಟರ್ ಟ್ಯಾಂಕ್ ಸ್ಟೋರೇಜ್ ಟೈಪ್ ಕೂಡ ಮಾಡಿದ್ದಾರೆ. ಸೊ ನಾವು ಇಲ್ಲಿಗೆ ಬಂದು ಇವಾಗ ಆಲ್ಮೋಸ್ಟ್ ಒಂದು 30 ಮಿನಿಟ್ಸ್ 40 ಮಿನಿಟ್ಸ್ ಆಯಿತು. ಇವಾಗ ಹೊರಡಬೇಕು. ಇಳಿಯೋದು ಇನ್ನೂ ಕಷ್ಟ ಇದೆ. ಆಗಿಂದ ಎಲ್ಲರೂ ಇಳಿಬೇಕಾದ್ರೆ ಕಷ್ಟಪಟ್ಟಿರೋದು ನೋಡಿದ್ದೀವಿ. ಇವಾಗ ನಾವು ಇಳ್ಕೊಂಡು ಹೋಗ್ಬೇಕು. ಹೊರಡೋಣ.
ಈ ಪ್ಲೇಸ್ ಬ್ಯಾಂಗ್ಳೂರಿಂದ 110 ಕಿಲೋಮೀಟರ್ಸ್ ದೂರ ಇದೆ. ತುಮಕೂರಿಂದ ಅರೌಂಡ್ 40-45 ಕಿಲೋಮೀಟರ್ಸ್ ಆಗುತ್ತೆ. ಟ್ರೆಕ್ ಡಿಫಿಕಲ್ಟಿ ಅಂತ ಅಂದ್ರೆ ಮಾಡ್ರೇಟ್ ಟು ಡಿಫಿಕಲ್ಟ್ ಅಂತ ಅಲ್ಲ, ಡಿಫಿಕಲ್ಟ್ ಅಂತಾನೆ ಇದೆ. ಯಾಕಂದ್ರೆ ಆಗ್ಲೇ ನಾವು ಹೇಳ್ದಾಗೆ ಏನು ಸೆಕೆಂಡ್ ಗೇಟ್ ಆದ್ಮೇಲೆ ಇಲ್ಲಿಂದ ತುಂಬಾ ಸ್ಟೀಪ್ ಇದೆ, ಇನ್ಕ್ಲೈನ್ ಜಾಸ್ತಿನೇ ಇದೆ. ನಾರ್ಮಲ್ ಆಗಿ ಹತ್ತಕ್ ಆಗಲ್ಲ, ತುಂಬಾ ಹಿಂಗೆ ಸ್ಟ್ರೈಟ್ ಆಗಿ ನಡ್ಕೊಂಡು ಹೋದಂಗಿದೆ. 80 ಡಿಗ್ರಿ ಸ್ಟೀಪ್ ಇದೆ. ಅಂಡ್ ಮಳೆ ಬಂದ್ರಲ್ಲ ಅಂತೂ ಪಕ್ಕಾ ಸ್ಲಿಪ್ ಆಗುತ್ತೆ. ಸೀರಿಯಸ್ಲಿ ಮಳೆ ಬಂದಾಗ ಅವಾಯ್ಡ್ ಮಾಡೋದು ತುಂಬಾ ಒಳ್ಳೇದು. ಎಷ್ಟೇ ಎಕ್ಸ್ಪೀರಿಯನ್ಸ್ ಇದ್ರೂನುವೆ ಸಖತ್ ಜಾರ್ತಾ ಇದೆ. ಇಲ್ಲಿ ಸ್ವಲ್ಪ ನೀರು ಬೀಳ್ತಾ ಇರೋ ಕಡೆನೆ ತುಂಬಾ ಜಾರ್ತಾ ಇದೆ. ಮಳೆಗಾಲದಲ್ಲಿ ಆಕ್ಚುಲಿ ಪಾಚಿ ಈಚಿ ಕಟ್ಟಿದ್ರೆ ಲೈಕ್ ಸ್ಟೆಪ್ಸ್ ಮೇಲೂ ನಿಮ್ಗೆ ನಡ್ಕೊಂಡು ಹೋಗಕ್ ಕಷ್ಟ ಆಗುತ್ತೆ. ನಾರ್ಮಲ್ ಆಗಿ ನಾವು ಬೆಳಗ್ಗೆ ಬಂದು ಬೇಗ ಲೈಕ್ 10 o'clock ಒಳಗಡೆ ಹೋಗೋದು ಬೆಟ್ರು. ಬಿಸಿಲಾದಂಗೆಲ್ಲ ನಿಮ್ಗೆ ಹತ್ತಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅಂಡ್ ಮಿನಿಮಮ್ ಒಂದು 2 ಲೀಟರ್ ವಾಟರ್ ಕ್ಯಾರಿ ಮಾಡಿ. ಅಂಡ್ ಪ್ರಾಪರ್ ಟ್ರೆಕ್ಕಿಂಗ್ ಶೂಸ್ ವಿತ್ ಗ್ರಿಪ್ ಇರೋ ಟ್ರೆಕ್ಕಿಂಗ್ ಶೂಸ್ನ ಮ್ಯಾಂಡೇಟರಿ ಆಗಿ ಯೂಸ್ ಮಾಡಿ. ಬರಿಗಾಲೆಲ್ಲ ಹತ್ಬೋದು, ಬಟ್ ಬಿಸಿಲು ಜಾಸ್ತಿ ಆದ್ರೆ ಕಾಲ್ ಸೋಡಕ್ ಸ್ಟಾರ್ಟ್ ಆಗುತ್ತೆ. ನೋಡಿದ್ವಿ ತುಂಬಾ ಜನ ಸ್ಲಿಪ್ಪರ್ ಅಲ್ಲೇ ಬಿಟ್ಟು ಹೋಗಿದ್ದಾರೆ. ಓಕೆ, ಹೋಗ್ಬೇಕಾದ್ರೆ ಬಿಟ್ಟೋಗಿ, ವಾಪಸ್ ಹೋಗ್ಬೇಕಾದ್ರೆ ಕಟ್ಕಿಟ್ಟಾಗಿದ್ರೆ ತಗೊಂಡೋಗಿ ಬಿಸಾಕಿ. ಇಲ್ಲೇ ಬಿಟ್ಟು ಹೋಗ್ಬೇಡಿ. ಎಷ್ಟೊಂದ್ ಜನ ಸ್ಲಿಪ್ಪರ್ ಇಲ್ಲೇ ಬಿಟ್ಟು ಹೋಗಿದ್ದಾರೆ. ವ್ಯೂ ಚೆನ್ನಾಗಿದೆ ಮೇಲ್ಗಡೆ. ಟ್ರಿಪ್ ಒಂಥರ ಲೈಕ್ ಟ್ರೆಕ್ ಒಂಥರ ಚೆನ್ನಾಗಿತ್ತು. ಅದೇ ಇವಾಗ ಹೋಗ್ತಾ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಒಂದು ವ್ಯೂ ಪಾಯಿಂಟ್ ಕಾಣಿಸುತ್ತೆ, ಬಟ್ ಮೇಲೆ ಹೋದ್ರೆ ಇನ್ನೊಂದು ಹೊಸದಾಗಿ ಸ್ಟಾರ್ಟ್ ಆದಂಗೆ ಕಾಣಿಸುತ್ತೆ. ಗೇಟ್ ಟು ಗೇಟ್ ಡಿಫ್ರೆನ್ಸ್ ಜಾಸ್ತಿ ಆಗ್ತಾ ಹೋಗುತ್ತಂಗೆ. ಒಂದ್ ಗೇಟ್ ಇಂದ ಇನ್ನೊಂದ್ ಗೇಟ್ಗೆ ಡಿಸ್ಟೆನ್ಸ್ ಒಂದು 500 ಮೀಟರ್ಸ್ ಇದೆ ಅಂತ ಹೇಳ್ತಾರೆ. ಬಟ್ ಓಕೆ, ಗೇಟ್ ಟು ಹಿಲ್ ಸೆಕೆಂಡ್ ಗೇಟ್ ಯಾಕಂತಾರೆ ಅಂತ ಸ್ವಲ್ಪ ಅರ್ಥ ಆಯ್ತು. ನಾವು ಟ್ರಕ್ ಮುಗಿಸ್ಕೊಂಡು ಎಂಟ್ರಿ ಗೇಟ್ ಇಂದ ಸರ್ಕಲ್ ಕಡೆ ಹೋಗ್ಬೇಕಾದ್ರೆ ಈ ಹೋಟೆಲ್ ಕಾಣಿಸ್ತು. ನಾವಿಲ್ಲಿ ಊಟ ಮಾಡಿದ್ವಿ. ಊಟ ತುಂಬಾ ಚೆನ್ನಾಗಿತ್ತು. ನೀವು ಬೇಕಾದ್ರೆ ಈ ಹೋಟೆಲ್ಗೆ ಒಂದು ವಿಸಿಟ್ ಮಾಡಿ. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀವಿ. ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್.